ಇಂದ್ರ ಫುಡ್ ಕಿಟ್ ಯಾವಾಗ ಕೊಡ್ತೀರಿ? BPL ಕಾರ್ಡ್ ಫಲಾನುಭವಿಗಳ ಬಹಳ ಪ್ರಮುಖವಾದಂಥ ಪ್ರಶ್ನೆ. ಪ್ರತಿ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ BPL ಫಲಾನುಭವಿಗಳು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಸರ್ಕಾರ ಕಳೆದ 6 ತಿಂಗಳ ಹಿಂದೆನೇ ಇಂದ್ರ ಫುಡ್ ಕಿಟ್ ಕೊಡ್ತೇವೆ ಅಂತ ಹೇಳಿ ಘೋಷಣೆನ ಮಾಡಿತ್ತು. ಖುದ್ದು ಸಚಿವರೇ ಈ ಮಾಹಿತಿಯನ್ನು ಕೊಟ್ಟಿದ್ರು. CM ಸಿದ್ದರಾಮಯ್ಯ ಮಾಹಿತಿ ಕೊಟ್ಟಿದ್ರು. DK ಶಿವಕುಮಾರ್ ಅವರು ಕೂಡ ಈ ಕುರಿತು ಮಾಹಿತಿಯನ್ನು ಕೊಟ್ಟಿದ್ರು. ಆದರೆ ಇದುವರೆಗೂ ಇಂದ್ರ ಫುಡ್ ಕಿಟ್ ಕೊಡುವ ಬಗ್ಗೆ ಅಥವಾ ವಿತರಣೆ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ಮಾಹಿತಿ ಸಿಗ್ತಾ ಇಲ್ಲ. ಯಾವ ತಿಂಗಳಿಂದ ಸಿಗುತ್ತೆ ಅಂತ ಹೇಳಿ, ಮತ್ತು ಹೇಗೆ ಇದು ವಿತರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಸರ್ಕಾರ, ಮತ್ತು ಏನೆಲ್ಲ ಸವಾಲುಗಳಿದೆ, ಯಾವಾಗಿಂದ ಸಿಗುತ್ತೆ, ಈ ಕುರಿತಾದಂಥ ಕಂಪ್ಲೀಟ್ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ, ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ಗಿನ ಮುಂಚಿತವಾಗಿ ನಾವು ಅನ್ನಭಾಗ್ಯವನ್ನು ಕೊಡ್ತಿದ್ದೀವಿ ಅಂತೇಳಿ CM ಸಿದ್ದರಾಮಯ್ಯ ಹೇಳ್ತಾ ಇದ್ರು. ಆ ಕಾರಣಕ್ಕಾಗಿ ಅನ್ನರಾಮಯ್ಯ ಅಂತಲೂ ಕೂಡ ಹೆಸರುವಾಸಿಯಾಗಿದ್ದರು. 2023ರಲ್ಲಿ ಆರಂಭದಲ್ಲಿ 10 kg ಕೊಡ್ತೀವಿ ಅಂತ ಹೇಳಿದ್ರು. 5 kg ಅಕ್ಕಿ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ಅದಕ್ಕೇನು ಸರ್ಕಾರ ಕೊಡ್ತಾ ಇದ್ದಿದ್ದು. ಇನ್ನೂ ಉಳಿದ 5 kg ಸಿಗ್ತಾನೆ ಇದ್ದಿದ್ದಿಲ್ಲ ವಿತರಣೆ ಮಾಡಲಿಕ್ಕೆ, ಅಂದರೆ ಕೊಡಲಿಕ್ಕೆ. ಆ ಕಾರಣಕ್ಕೆ DBT ಮೂಲಕ ಹಣ ಕೊಡುವಂಥ ಕಾರ್ಯವನ್ನು ಶುರು ಮಾಡಿತು ರಾಜ್ಯ ಸರ್ಕಾರ. 2 ವರ್ಷಗಳ ಕಾಲ, ಅಂದರೆ ಕಳೆದ ವರ್ಷ ಇದು ಕಂಪ್ಲೀಟ್ ಮೀನ್ಸ್ DBT ಹಣ ಕೊಡೋದನ್ನು ಸ್ಟಾಪ್ ಮಾಡಿದ್ದು. ಯಾಕಂದರೆ ಅದಕ್ಕಿಂತಲೂ ಕೂಡ ಕಡಿಮೆ ದರದಲ್ಲಿ ನಿಮಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರ ಓಕೆ ಮಾಡಿದ ಮೇಲೇ ನಿಮಗೆ ಅಕ್ಕಿ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಯಿತು. ಅಂದರೆ 2 ವರ್ಷ 5 kg ಅಕ್ಕಿ ಕೊಡ್ತಾಯಿದ್ರು, ಇನ್ನು 5 kg DBT ಮೂಲಕ ಹಣ ಕೊಡ್ತಾಯಿದ್ರು. ಸೊ ಯಾವಾಗ ಒಂದು 6-7 ತಿಂಗಳಾಯಿತು, ಈಗ ಮತ್ತೆ ಅಕ್ಕಿ ಕೊಡ್ತಾ ಇದ್ದಾರೆ. ಆದರೆ ಕಳೆದ 2 ತಿಂಗಳಿಂದ ನಿಮ್ಮ ಗಮನಕ್ಕಿರಲಿ, ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ. ಪ್ರತಿ ಒಬ್ಬರಿಗೆ ತಲಾ 5 kg ಅಕ್ಕಿ, BPL ಕಾರ್ಡ್ ಹೋಲ್ಡರ್ಗೆ 5 kg ಅಕ್ಕಿ ಮಾತ್ರ ಕೊಡ್ತಾ ಇರೋದು. ಇನ್ನುಳಿದಂಥ 5 kg ಅಕ್ಕಿಯ ಬಗ್ಗೆ ಇನ್ನೂ ಯಾವುದೇ ರೀತಿಯಂಥ ಚಕಾರ ಇರ್ತಾ ಇಲ್ಲ. ಕಳೆದ ತಿಂಗಳು 5 kg ಅಕ್ಕಿ ಕೊಟ್ಟಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ. ಈಗಿರುವಂಥ ಪ್ರಶ್ನೆ ಏನು ಅಂದರೆ, ಇಂದ್ರ ಫುಡ್ ಕಿಟ್ ಕೊಡ್ತೀವಿ ಅಂತ ಹೇಳ್ತಾನೇ ಇದ್ದಾರೆ. ಅದು ಫೆಬ್ರವರಿ ಆಯಿತು, ಮಾರ್ಚ್ ತಿಂಗಳು ಕೂಡ ಬರ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಕೊಡ್ತಾರಾ ಅಂದರೆ ಇಲ್ಲ, ಆ ರೀತಿಯಾದಂಥ ಪಾಸಿಬಿಲಿಟೀಸ್ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ಏಪ್ರಿಲ್ ತಿಂಗಳಿಂದ ಕೊಡುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅದು ದೊಡ್ಡ ಪ್ರೋಗ್ರಾಮನ್ನೇ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಪ್ರೋಗ್ರಾಮ್ ಮಾಡಿ ಇಂದ್ರ ಫುಡ್ ಕಿಟ್ ವಿತರಣೆಯನ್ನು ಶುರು ವಿತರಣೆ ಮಾಡಲಿದ್ದಾರೆ. ಯಾವಾಗಿಂದ ಅಂದರೆ ಏಪ್ರಿಲ್ ತಿಂಗಳಿಂದ ಮಾಡಲಿದ್ದಾರೆ. ಹಾಗಾದರೆ ಇದರ ಕಾರ್ಯಸ್ವರೂಪ ಹೇಗಿರುತ್ತೆ, ಹೇಗೆ ಕೊಡ್ತಾರೆ, ಏನೆಲ್ಲ ಸವಾಲುಗಳಿದ್ದಾವೆ, ಈ ಕುರಿತು ಕೂಡ ಇನ್ಫಾರ್ಮೇಷನ್ ಇದೆ. ಮತ್ತು ಯಾವ್ಯಾವ ಜಿಲ್ಲೆಗೆ ಒಂದು ಕಲರನ್ನು ಕೂಡ ರೆಡಿ ಮಾಡಿದ್ದಾರೆ ಹೇಗೆ ಅಂಥೇಳಿ. ಟೆಂಡರನ್ನು ಹೇಗೆ ಕರಿತಿದ್ದಾರೆ ಅಂದರೆ, ನಿಮಗೆ ಇದು ಫುಡ್ ಕಿಟ್ಟನ್ನು ನಿಮಗೆ ಅಷ್ಟು ಸುಲಭ ಅಲ್ಲ. ಬೇರೆ ರೀತಿಯಾಗಿ 5 kg ಅಕ್ಕಿ ಈಸಿಯಾಗಿ ಕೊಡೋ ರೀತಿಯೂ ಅಲ್ಲ. ಈ ಹಿಂದೆ ಆರಂಭದಲ್ಲಿ, ಅಂದರೆ ಒಂದು 10-15 ವರ್ಷದ ಹಿಂದೆ ಈ ರೀತಿ ಕೊಡ್ತಾ ಇದ್ರು, ಪ್ರತ್ಯೇಕವಾಗಿ ಕೊಡ್ತಾಯಿದ್ರು. ಎಣ್ಣೆ ಅಥವಾ ಸಕ್ಕರೆ ಕೊಡ್ತಾಯಿದ್ರು. ಈಗ ತೊಗರಿಬೇಳೆ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಸೂರ್ಯಕಾಂತಿ ಎಣ್ಣೆ ಕೊಡ್ತಾ ಇದ್ದಾರೆ, 1 kg ಸಕ್ಕರೆ ಕೊಡ್ತಾರೆ, ಅದರ ಜೊತೆಗೆ 1 kg ನಿಮಗೆ ಉಪ್ಪು ಕೊಡ್ತಾರೆ, ಅದರ ಜೊತೆಗೆ ನಿಮಗೆ ಪ್ರಮುಖವಾದಂಥ ಫುಡ್ ಕಿಟ್ ಏನಿದೆಯಲ್ಲ, ಇದನ್ನು ನಿಮ್ಮ ಕುಟುಂಬದಲ್ಲಿರುವಂಥ ಜನಸಂಖ್ಯೆ ಏನಿದೆಯಲ್ಲ, ಆ ಜನಸಂಖ್ಯೆಯ ಆಧಾರದ ಮೇಲೆ ಕೊಡ್ತಾ ಹೋಗ್ತಾರೆ. ಹೇಗೆ ಕೊಡ್ತಾರೆ ಏನಿಲ್ಲ ಅಂಥೇಳಿ ಮಾಹಿತಿಯನ್ನು ನೋಡೋದಾದರೆ, ಮೊದಲನೇದಾಗಿ ಇಂದ್ರ ಫುಡ್ ಕಿಟ್ ವಿತರಣೆಗೆ ಒಟ್ಟು ಒಂದು ನಮ್ಮ ಜಿಲ್ಲೆಯಲ್ಲಿ 31 ಜಿಲ್ಲೆ ಇದೆಯಲ್ಲ, ಇದರಲ್ಲಿ ಒಂದು 5 ಭಾಗ ರೀತಿ ಮಾಡಿದ್ದಾರೆ. ಒಂದೊಂದು ವಿಭಾಗಕ್ಕೂ ಕೂಡ ಒಂದೊಂದು ಕಲರನ್ನು ಸ್ಕೀಮ್ ರೆಡಿ ಮಾಡಿದ್ದಾರೆ. ಅದು ಯಾವುದು ಅಂದರೆ, ಶಿವಮೊಗ್ಗ, ಚಿತ್ರದುರ್ಗ, ಬೆಂಗಳೂರು, ದಾವಣಗೆರೆ, ಗದಗ, ಹಾವೇರಿ ಮತ್ತು ಧಾರವಾಡ ಇದಕ್ಕೆ ನೇರಳೆ ಬಣ್ಣದ ಬ್ಯಾಗ್ ಆಗುತ್ತೆ. ಮೈಸೂರು, ಚಾಮರಾಜನಗರ, ಕೊಡಗು, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ ನೀಲಿ ಬಣ್ಣದ ಕಿಟ್ ವಿತರಣೆ ಮಾಡ್ತಾರೆ. ಕಲಬುರಗಿ, ಬೀದರ್, ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ವಿಜಯನಗರ ಇವರಿಗೆ ಬಿಳಿ ಬಣ್ಣದ ಬ್ಯಾಗ್ ಕೊಡ್ತಾರೆ. ಅದಕ್ಕೆ ಆ ರೀತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ ಹಳದಿ ಬಣ್ಣದ ಬ್ಯಾಗ್ ರೆಡಿ ಮಾಡ್ತಾರೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಜಿಲ್ಲೆಗಳಿಗೆ ತಿಳಿ ನೀಲಿ ಬಣ್ಣದ ಇಂದ್ರ ಕಿಟ್ಟನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಏನೆಲ್ಲ ಸವಾಲುಗಳಿದ್ದಾವೆ ಅಂತ ನೋಡೋದಾದರೆ, ಇದರಲ್ಲಿ ಸದಸ್ಯವಾರು ಆಹಾರ ಪ್ಯಾಕಿಂಗ್ ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಅಂದರೆ ಈ ಟೆಂಡರ್ ಏನೋ ಕರೆದಿದ್ದಾರೆ, ಇವೆಲ್ಲ ಪ್ರತ್ಯೇಕವಾಗಿ, ನಿಮಗೆ ಸಕ್ಕರೆ ಪ್ರತ್ಯೇಕವಾಗಿ, ಸೂರ್ಯಕಾಂತಿ ಎಣ್ಣೆ ಸಪ್ರೇಟಾಗಿ ಟೆಂಡರನ್ನೆಲ್ಲ ಕರೆದಿದ್ದಾರೆ. ಅವೆಲ್ಲವನ್ನು ಕೂಡ ಸೇರಿಸಿ ಅವನೊಂದು ಪ್ಯಾಕ್ ಮಾಡಬೇಕಲ್ಲ. ಅದರಲ್ಲೂ ಕೂಡ ಕುಟುಂಬದ ಸದಸ್ಯರು ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ತೊಗರಿಬೇಳೆ ಆಚೆ ಈಚೆ ಆಗುತ್ತೆ, ವೇರಿಯೇಷನ್ ಆಗುತ್ತೆ. ಸೊ ಈ ಕಾರಣಕ್ಕಾಗಿ ಇದು ಭಾಳಷ್ಟು ದೊಡ್ಡ ತೊಂದರೆ ಇದೆ, ಸವಾಲಿದೆ. ಅಷ್ಟು ಈಸಿಯಾಗಿ
ಆಗೋದಿಲ್ಲ, ಇಂಪ್ಲಿಮೆಂಟ್ ಮಾಡೋದಷ್ಟು ಸುಲಭದ ಮಾತಲ್ಲ ಅನ್ನೋದು ಈಗಾಗಲೇ ಸಾಬೀತಾಗ್ತಾ ಇದೆ. ಆ ಕಾರಣಕ್ಕಾಗಿ ಡಿಲೇ ಆಗ್ತಾ ಇರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈಗೆಲ್ಲ ಏನು ತೊಗರಿಬೇಳೆ, ಸೂರ್ಯಕಾಂತಿ ಎಣ್ಣೆ, ಸಕ್ಕರೆ, ಅಯೋಡಿನ್, ಉಪ್ಪು ಎಲ್ಲ ಪ್ರತ್ಯೇಕವಾಗಿ ಖರೀದಿ ಮಾಡಿ ಅದನ್ನೆಲ್ಲದನ್ನು ಕೂಡ ಒಂದು ದೊಡ್ಡ ಗೋದಾಮಲ್ಲಿ ಅದನ್ನು ಇಡಬೇಕಾಗತ್ತೆ. ಅದನ್ನೆಲ್ಲದನ್ನು ಕೂಡ ಪ್ಯಾಕ್ ಮಾಡುವಂಥ ಕಾರ್ಯ ಮಾಡಬೇಕು. ಟೆಂಡರ್ನಲ್ಲಿ ಭ್ರಷ್ಟಾಚಾರ ಆಗದಿರೋ ರೀತಿಯಾಗಿ ನಿಗಾ ವಹಿಸಬೇಕಾಗತ್ತೆ. ದುರ್ಬಳಕೆ ತಡೆಗೆ ಕಿಟ್ ಮೇಲೆ QR ಕೋಡನ್ನು ಕೂಡ ಅಳವಡಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಗೋಡೌನ್ನಿಂದ ನ್ಯಾಯಬೆಲೆ ಅಂಗಡಿಗಳಿಗೆ ಕಿಟ್ ಸರಬರಾಜಿಗೆ ಖಾಸಗಿ ಏಜೆನ್ಸಿಗೆ ಒಂದು ಹೊಣೆಯನ್ನು ಕೊಡ್ತಾ ಇದ್ದಾರೆ. ಯೋಜನೆ ಜಾರಿಯಾದ ಬಳಿಕ ಕನಿಷ್ಠ 6 ತಿಂಗಳವರೆಗೂ ಯಾವುದೇ ಲೋಪ ಆಗದೇ ಇರೋ ರೀತಿಯಾಗಿ ವಿಶೇಷ ಗಮನ ಕೊಡ್ತೇವೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಪ್ರತಿ ತಿಂಗಳು 1,25,00,000 BPL ಕಾರ್ಡ್ ಫಲಾನುಭವಿಗಳಿದಾರಲ್ಲ, 4.25 ಕೋಟಿಯಷ್ಟು ಫಲಾನುಭವಿಗಳಾಗ್ತಾರೆ. ಕಾರ್ಡ್ ಇರೋದು 1,25,00,000. ಸೊ ಅವರೆಲ್ಲರಿಗೂ ಕೂಡ 57,521 ಮೆಟ್ರಿಕ್ ಟನ್ ಆಹಾರ ಪದಾರ್ಥವನ್ನು ಕೊಡಬೇಕು. ಇದು ಅಷ್ಟು ಸುಲಭದ ಮಾತಲ್ಲ, ಭಾಳಷ್ಟು ಸವಾಲುಗಳಿದ್ದಾವೆ. ಬಟ್ ಮ್ಯಾಕ್ಸಿಮಮ್ ಆ ಪ್ರಯತ್ನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏಪ್ರಿಲ್ ತಿಂಗಳಿಂದ ಕೊಡುವಂಥ ಚಾನ್ಸಸ್ ಇದೆ. ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲೂ ಕೂಡ ಒಂದು 5 ವಿಭಾಗ ಮಾಡಿ ಒಂದೊಂದು ವಿಭಾಗಕ್ಕೂ ಒಂದೊಂದು ಕಲರ್ ರೀತಿಯಾದಂಥ ಇಂದ್ರವುಡ್ ಕಿಟ್ ಕೊಡಲಿಕ್ಕೆ ರೆಡಿ ಆಗಿದೆ. ಬಟ್ ವಿತರಣೆ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಏಪ್ರಿಲ್ ತಿಂಗಳಿಂದ ಶುರುವಾಗುವಂಥ ಸಾಧ್ಯತೆ ಹೆಚ್ಚಿದೆ. ಈ ಅಪ್ಡೇಟ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.